ತಡಿಗರ ನೋಡು ತಡಿಗರ ನೋಡು ತಡಿಗರ ನೋಡು ತಡಿಗರ ನೋಡು. ನೀ ಹೇಳು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನೀನು ಅಣ್ಣಾರ ಅಲೆಮಾರಿ ವಚನ ಬರ್ದಾರಂತ ಅದ್ ಹೆಂಗೈತೆ ಅಂತ ನೀವ ಹೇಳ್ಬೇಕು. ಹೇಳಿ ಹನುಮಯ್ಯ ತಂದೆ. ಹೌದ್ರಿ ಅನ್ನಾರ, ಭಾಳ ವಿಚಾರ ಮಾಡಿ ಬರ್ತೀನಿ. 15 ದಿನ ಹಿಡಿತಂತೀನಿ. ಹೌದಾ? ಹಾ, ಲಗುನ ಹೇಳ್ರಿ, ನಮಗೂ ಕೇಳೋ ಆಸೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಹ್ಮ್ ನಾನೇನು ಮಾಡಲಿ ಬಡವನಯ್ಯ. ಅನ್ನಾರ ನೀವ ಹೇಳ್ರಿ, ಬಡವ ಏನಾರ ಮಾಡಕತ್ತೇನು? ಇಲ್ಲ ಇಲ್ಲ, ಏನು ಮಾಡಕ್ಕಾಗಲ್ಲ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರ ಸಿರ ಅಂದ್ರ ಇದು, ಎನ್ನ ಸಿರವೇ ಮುತ್ತಿನ ಕಳಸವಯ್ಯ. ಆಹಾ, ಅದ್ಭುತವಾಗೈತಿ. ಆದ್ರ ಕಳಸ ಮುತ್ತಿಂದಲ್ಲ, ಹೊನ್ನಿಂದ ಅಂದ್ರ ಭಾಳ ಚಂದ ಹೊಂತತಿ. ಅದ್ ನಮ್ಮ ಇಷ್ಟ. ನಾವು ಕಳಸ ಹೊನ್ನಿಂದಾದ್ರೂ ಮಾಡ್ತೀವಿ, ಮುತ್ತಿಂದಾದ್ರೂ ಮಾಡ್ತೀವಿ. ಹಾ, ಬಸವಣ್ಣವರು ನಾ ಅಂದಿದ್ದಕ್ಕೆ ಹೂ ಅಂದ್ರಲ್ಲೋ. ಅಣ್ಣಾರ್ ವಚನ ಅಣ್ಣವ್ರಿಗೆ ಹೇಳ್ತಾನೆ, ಅವನು ಹಾಕ್ರಲಿ, ಅವನು ಬಿಡಬಾರ್ಲಿ, ಅವನ್ನ. ನಮ್ಗೆಲ್ಲ ಹಬ್ಬದ ದಿನ ಐತಿ ಇವತ್ತು, ಬಾಯಿ ಸಿಹಿ ಮಾಡ್ಕೋರಿ. ಯಾರು ಮಾಡ್ಲಾರ್ದನ್ನ ನಮ್ಮಪ್ಪ ಬಸವಣ್ಣ ಮಾಡ್ಬಿಟ್ಟಾನ. ಶರಣರೆಲ್ಲ ಒಂದೇ ಅಂತ ಬರೀ ಬಾಯಿ ಮಾತಿಗೆ ಹೇಳ್ತಿದ್ವಿ, ಇವತ್ ಖಾತ್ರಿ ಆತು. ಹಾ ಬರ್ರಿ ಬರ್ರಿ, ಉಂಡಿ ತಗೋರಿ ಉಂಡಿ. ಯಾಕ್ರಲಿ ಮಕ್ಕಳ್ರ ಕಡಿತವನ. ಬರ್ಬೇಕು ಬರ್ಬೇಕು, ಯಾಕೋ ಬಂದಿಲ್ಲ ಅನ್ಕೊಂಡೆ, ಬಂದ ಬಿಟ್ರಿ. ಬಾಯಿ ಸಿಹಿ ಮಾಡ್ಕೊರ್ರಿ ಬೀಗ್ರೇ. ಯಾವನ್ಲಿ ಬೀಗ? ನನ್ನ ಜಾತಿ ಏನು, ನಿನ್ನ ಜಾತಿ ಏನು? ಎಲ್ರದು ಒಂದಾ ಜಾತಿ, ಶರಣರ ಜಾತಿ. ನೀವ ಹೇಳ್ರಿ. ಅರಳಯ್ಯಾರ ನಮ್ಮ ಅಣ್ಣ, ಮಧುವರಸ ನಿಮ್ ತಮ್ಮ. ಅವರಿಬ್ಲಾರು ಬೀಗ್ರಾದ್ಮೇಲೆ ನಾವೇನಾಕಿವಿ? ಏ ಬಸವಣ್ಣ, ನಿನ್ನ ಕಣ್ಕಟಗಿರಿಯಿಂದ ನಾವು ತಲೆ ತಗ್ಸಂಗಾತ. ಬಸವರಸನ ಕೆಲಸ ಯಾವತ್ತಿದ್ರು ತಲೆ ಎತ್ತದ, ನಿಮ್ಮಂಗ ತಲೆ ತಗ್ಸದಲ್ಲ. ಏನಂದಿ? ಯಾವ ರಸ? ನಮಗೆ ಅವರೇ ಅರಸ, ಬಸವರಸ. ಏನ ಈ ಮಾತನ್ನ ಎಲ್ಲಿ ಬೇಕಾದ್ರೆ ಹೇಳ್ತಿರನ? ಹೇಳೋದೇನೋ ಹನುಮಪ್ಪನಂಗ ಎದೆ ಬಗ್ಗೆ ತೋರ್ಸಂಗಿದ್ದಿದ್ರ ಬಸ ವರಸನೆ ತೋರಿಸ್ತಿದ್ದೆ. ಶರಣರು ನಾವು ನೋಡಿದ್ರ ಮುತ್ತಿನ ಹಾರ, ಮಾಣಿಕ್ಯದ ಸಲಾಕೆ. ಲೇ ಹಿಡ್ರಲ್ಲ ಅವ್ರನ್ನ. ನನ್ನ ಶರಣರನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಂದಮೇಲೆ ಆ ಮಂತ್ರಿ ಗಾದಿನರ ಯಾಕೆ ಬೇಕು? ನೀವು ಬೇಡ, ನಿಮ್ ಪದವಿನೂ ಬೇಡ ಅಂತ ಎಲ್ಲ ಬಿಟ್ಟುಕೊಟ್ಟು ಬಂದೆ. ಮಹಾರಾಜರು ಅವ್ರಂಗ ಮಾತಾಡ್ತಾರ. ಮನಸ್ಸಿಗೆ ಬಹಳ ನೋವಾತ. ಹಂಗ ಮನಸ್ಸು ಸಣ್ಣದ್ ಮಾಡ್ಕೋಬಿಟ್ರಿ ಅಣ್ಣನವ್ರೆ. ನಾವು ಶರಣರು ಆಗೋತನ್ನ ಅಷ್ಟ ಯೋಚನೆ ಆದ್ಮೇಲೆ ಬರೀ ಸಮರ್ಥನೆ. ನೀವು ಹೂ ಅನ್ರಿ ಅಣ್ಣಾರ. 10 ಎಣಸದ್ರಾಗ ರಕ್ತದ ಕೋಡಿ ಹರಿಸ್ತೇನೆ. ನನ್ನ ವೀರಗಂಟಿ ಭವಿಗಳ ರಕ್ತ ಕಂಡು ಬಹಳ ದಿನ ಆತು. ಮಾಚಿದೇವ, ಇದು ಧರ್ಮ ಯುದ್ಧ ಐತಿ. ವಿಚಾರ ಮಾಡಿ ಹೆಜ್ಜೆ ಹಾಕೋನು. ಹಾಕೂನ ಕಸುವಿನ ಹೆಜ್ಜಿನ ಹಾಕೂನ. ಕಲ್ಲು ಮುಳ್ಳು ಬಂದ್ರು ಒಟ್ಟ ಸಡ್ಲಾಗ್ಬಾರ್ದು ಅಂತ ಹೆಜ್ಜಿನ ಹಾಕೋಣ. ಶರಣು ಶರಣಾರ್ಥಿ ಬಸವಣ್ಣ. ಶರಣು ಮಾದನಾಯಕರೇ, ರಾಯಸದಾಗೇನೈತಿ? ಅದು ಅದು ಓದ್ರಿ ನಾಯಕರ, ಅದು ನಂಗ ಹೌದಿಲ್ಲೋ? ಅದು ನೀವಿಲ್ಲೇ ಇದ್ರ ಮತ್ತ ಇಂಥವ ಮಾಡ್ತೀರಂತ, ಶಾಂತಿ ಭಂಗ ಮಾಡ್ತೀರಂತ ನಿಮ್ಮನ್ನ ಗಡಿಪಾರು ಮಾಡೋ ರಾಜಾಜ್ಞೆಗೈತಿ. ಬಸವಣ್ಣನವರೇ ಮುಂದೆ ನಿಂತು ಮಾಡಿಸಿದ ಶರಣರ ವಿವಾಹವನ್ನು ವರ್ಣ ಸಂಕರವೆಂದು ನಿರ್ಧರಿಸಿದ ಬಿಜ್ಜಳ ಮಹಾರಾಜ. ಶರಣರು ಬೇಕೇ ಅಥವಾ ಮಂತ್ರಿ ಪದವಿ ಬೇಕೇ ಎಂದಾಗ ಶರಣರಿಗಾಗಿ ಮಂತ್ರಿ ಪದವಿಯನ್ನೇ ಬಿಟ್ಟರು ಬಸವಣ್ಣ. ನೀವು ಗಡಿಪಾರಾದ್ರೆ ಶರಣರ ರಕ್ಷಣೆ ನನ್ನ ಹೊಣೆ ಅನ್ನೋ ಬಿಜ್ಜಳನ ಮಾತನ್ನು ಮನಸ್ಸಿಗೆ ತೆಗೆದುಕೊಂಡರು ಬಸವಣ್ಣ. ಮಾದಾರ ಚೆನ್ನಯ್ಯನವರ ಮಾತಿಗೆ ಬೆಲೆ ಕೊಟ್ಟು ಚೆನ್ನ ಬಸವಣ್ಣನವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಸಂಗಮದ ಕಡೆಗೆ ಹೊರಟೇ ಬಿಟ್ಟರು ಬಸವಣ್ಣ. ಇಡೀ ಕಲ್ಯಾಣವೇ ಕಂಡ ಕರಾಳ ರಾತ್ರಿಯದು. ಏ ತಮ್ಮ, ಮಹಾರಾಜರಿದ್ದರೇನ ನೋಡ್ರು. ಚನ್ನ ಬಸವಣ್ಣ ಬಂದಾನ ಅಂತ ಹೇಳ್ರಿ. ಕದ ತೆಗಿರೋ. ಚನ್ನ ಬಸವಣ್ಣ ಏನೋ ಮೋಸ, ಏನೋ ಸಂಚು ನಡೆಸ್ಯಾರ. ತೆಗಿರಲೇ. ಅರಳೆಯ ಮಧು ಅರಸರಿಗೆ ಎಳೆ ಊಟ ಶಿಕ್ಷೆ.
ಶರಣರಿಗೆ ತಕ್ಕ ಉತ್ತರ. ಆಘಾತಾತು ಚನ್ನಬಸವಣ್ಣ, ಆಘಾತಾತು. ಕೋಡಿ ಮಂಚಣ್ಣನ ತಂತ್ರಗಾರಿಕೆ ಮಲ್ಲಿ ಜಗದೇವರೆಲ್ಲ ಸೇರಿ ಬಿಜ್ಜಳ ಮಹಾರಾಜನ್ನ ಕೊಂದೇ ಬಿಟ್ರು. ಛೇ, ತಾಳ್ಮೆ ಕಳ್ಕೊಬೇಡಿ. ಪ್ರೀತಿ ಅಂದ್ರ ಬರೀ ನೋವು, ತ್ರಾಸು, ಜಗಳ ಅಂತಾರ. ಆದ್ರೆ ನಮ್ದಂಗ ಆಗ್ಲಿಲ್ಲ. ಬಸವಣ್ಣವ್ರ ದಯ ನಮ್ ಕನ್ಸು ನನ್ಸಾತ. ಲೇ ಹರಳೆಯನ್ ಮಗ ಮರಳಯ್ಯ, ನಾವಿಬ್ರು ಈಗ ಗಂಡ ಹೆಂಡ್ತಿನೋ. ಈಗರ ತಿಳಿತಲ್ಲೋ, ಪ್ರೀತಿ ಅಂದ್ರನ ನಂಬಿಕೆ, ನಂಬಿಕೆ ಅಂದ್ರನ ಪ್ರೀತಿ. ಹೌದು, ನಾವು ಎಷ್ಟು ಜನ್ಮ ಎತ್ತಿದ್ರು ಬಸವಣ್ಣ ಬಸವಣ್ಣ ಅವ್ರ ಋಣ ತೀರ್ಸಕ್ಕಾಗಂಗಿಲ್ಲ. ನಾ ಹೇಳ್ದಂಗ್ ಕೇಳು, ಎಲ್ಲಾ ಋಣನೂ ತೀರ್ ಹೊಕ್ಕೇತಿ. ವರ್ಷ ಆಗುದ್ರಾಗ ನಾ ಒಂದ್ ಗಂಡ್ ಮಗುನ ಹಡಿತೀನಿ. ಅವನ್ ಹೆಸರ ಬಸವಣ್ಣ ಇಟ್ಬಿಡುನು. ಬಸವಣ್ಣ ಅಂತಿಡುನು. ಒಂದ್ ಕೆಲ್ಸ ಮಾಡು, ನಿಂಗೂ ಬೇಡ ನಂಗೂ ಬೇಡ, ನಾ ಅವಳಿ ಜವಳಿ ಹಡಿತೀನಿ. ಒಬ್ಬವ ಬಸವ, ಇನ್ನೊಬ್ಬವ ಬಸವ. ಹೆಂಗಂತಿ? ಇಬ್ರು ಕಾಟನ ತಡೆಕಾಗೋಲ್ದು, ಮತ್ತಿಬ್ರನ್ನ ಹಡಿತಿ. ಕಡೆಗೂ ನಾ ಹೇಳಿದ್ದ ಕರೆ ಆತು. ನಾ ಸಣ್ಣ ಜಾತ್ಯವ, ಆದ್ರ ಬುದ್ಧಿ ದೊಡ್ಡದು. ನೀ ದೊಡ್ಡ ಜಾತ್ಯಾಕಿ, ಆದ್ರ ಬುದ್ಧಿ ಒಬ್ಬಕಿನ ಬಿಟ್ಟು ಹೋಗ್ಬೇಡ, ಕೂಡಿರ್ಬೇಕು, ಕೂಡೆ. ಇಲ್ಲದೆಯಾ ಕೋಡಿ ಮಂಚ? ಹರ ಹರ ಮಹಾದೇವ. ಈ ಮಹಾಶರಣರ ಸಾವಿಗೆ ನಾವು ತಕ್ಕ ಉತ್ತರ ಕೊಡಬೇಕು ಮಾಚಿದೇವ. ಶರಣರನ್ನ ಹೆಂಗರ ಮಾಡಿ ಹತ್ತಕ್ಬೇಕಂತ ಪಿತೂರಿ ನಡ್ಸ್ಯಾರ. ಇನ್ನು ನಾವು ಹುಷಾರಾಗಿರ್ಬೇಕು, ಪ್ರತಿ ಹೆಜ್ಜೆನೂ ವಿಚಾರ ಮಾಡಿಡ್ಬೇಕು. ನಿಮ್ ಮಾತ್ ಕರೆ ಐತಿ ಮಾದನಾಯಕರೇ. ಸೈನಿಕರ ದಂಡು ಈ ಕಡೆನೆ ಬರಾಕತ್ತೈತಿ, ನೀವೆಲ್ಲರೂ ತಯಾರಾಗ್ರಿ. ಕಕ್ಕಯ್ಯ, ಎಂತ ಸುದ್ದಿ ಹೇಳಿದ್ರಿ ವೀರಗತ್ತಿ. ಇವತ್ತು ನಿನ್ನ ಭವಿಗಳ ರಕ್ತದಾಗ ತೊಳಿತೇನೆ. ಬರಲೆ ಬರಲೆ. ಹರ ಹರ ಮಹಾದೇವ. ಮಾಚಿದೇವ, ಶಾಂತ ಆಗ್ರಿ. ಸ್ವಲ್ಪ ತಡೀರಿ. ಶಾಂತ ಆಗ್ರಿ. ಮಾಚಿದೇವ, ಅವ್ರು ಯುದ್ಧಕ್ಕೆ ಬಂದ ಸೈನಿಕರಲ್ಲ, ಲೂಟಿ ಮಾಡಕ್ ಬಂದಿರೋ ಕಳ್ ಸೈನಿಕರು. ನಮ್ಮ ಹತ್ರ ಏನೈತೆ ಬಸವಣ್ಣ, ನಾವು ಕಾಯಕ ಜೀವಿಗಳು. ಇವತ್ತ ದುಡಿಬೇಕು, ಇವತ್ತ ಉಣ್ಬೇಕು. ಐತಿ ಮಾಚಿದೇವ, ಐತಿ. ಬೆಲೆ ಕಟ್ಟಕ್ಕಾಗದ ಭಂಡಾರ, ಪುಂಡರ ನಿದ್ದೆಗಿಡಿಸಿದ ಭಂಡಾರ, ಅವರ ಬುಡಾನ ಅಲ್ಲಾಡ್ಸೋ ಭಂಡಾರ. ಅದ್ಯಾವ ಭಂಡಾರ ಬಸವಣ್ಣ? ವಚನ ಭಂಡಾರ. ಅದಾ ನಮ್ಮ ಶರಣರ ಶಕ್ತಿ. ಹೆಂಗಾರ ಮಾಡಿ ಕೆಡಿಸ್ಬೇಕನ್ನೋರು ಅವರು, ಈ ಜೀವ ಕೊಟ್ಟಾದ್ರೂ ಉಳಿಸ್ಬೇಕನ್ನೋರು ನಾವು. ಉಳಿಸೋಣವಾ ಮಾಚಿದೇವ? ಈಗ ಬಿತ್ತು ನೋಡಲೆ ಜಂಗಿ ಕುಸ್ತಿ. ಜೀವ ಕೊಟ್ಟಾರು ಉಳಿಸೋಣ ಬಸವಣ್ಣ. ಇದು ನಮ್ಮ ಕಲ್ಯಾಣದ ಕಡೆ ರಾತ್ರಿ. ಮುಂಜಾನೆ ಊರ್ ಬಿಡೋದು. ಊರ್ ಬಿಡದ? ರಾತ್ರಿ ಊರ್ ಬಿಡದ? ರಾತ್ರಿ ಊರ್ ಬಿಡಂತ ತಪ್ಪು ನಾವೇನ್ ಮಾಡಿಲ್ಲ. ಮಾಚಿದೇವ, ಬರ್ರಿ. ಮಾಚಿದೇವ, ಗುರುದೇವ, ಬಸವಣ್ಣ ಜ್ಞಾನ ನಿಧಿ ಅದಾರ. ವಿಚಾರ ಮಾಡ್ಲಾರ್ದ ಯಾವ ಮಾತನ್ನು ಆಡಂಗಿಲ್ಲ. ಅವ್ರು ನಂಬು, ಮುಕ್ತಿ ಸಿಗ್ತೈತಿ. ನಾನು ಇಲ್ಲ ಅಂದಿಲ್ಲ ಗುರುದೇವ. ಆದ್ರ ಬರೋ ಪೀಳಿಗೆ ಲೇ ಶರಣ ರಾತ್ರಿ ಹೇಳಿತರ ಓಡೋದ್ಯಲ್ಲ ಅಂದ್ರೆ ನಾನು ಅವ್ರಿಗೆ ಏನು ಉತ್ತರ ಕೊಡ್ಲಿ ಪ್ರಭುದೇವ? ನಾವ ತಡಿವೆರ ನೋಡು, ತಡಿವೆರ ನೋಡು, ತಡಿವೆರ ನೋಡು, ತಡಿವೆರ ನೋಡು. ಶರಣ ಎಂದರ ನಿಂತು ಕೊಳೆಯುವ ನೀರಲ್ಲ, ಅವನ ಶಕ್ತಿಯ ಆಳ ಕಾಣು ಹಂಗ ಇರೋದಿಲ್ಲ. ಧರ್ಮ ಜ್ಯೋತಿ ಬೆಳಗಾಕ ಇವ ಆಕಾನ್ ರುದ್ರ, ಹೊರಟರನಿ ತಡಿಯಾಕ ಹಾಕಿಯೋ ಚಿತ್ರ. ತಿಳುಕೋರೋ ತಮ್ಮ ನೀ ಶರಣರ ಶಕ್ತಿ, ಖಾತ್ರಿ ಸಿಗುತ್ತೈತೋ ಮನಕ ಮುಕ್ತಿ. ತಡಿವೆರ ನೋಡು, ತಡಿವೆರ ನೋಡು, ತಡಿವೆರ ನೋಡು, ತಡಿವೆರ ನೋಡು. ಶರಣ ಎಂದರ ನಿಂತು ಕೊಳೆಯುವ ನೀರಲ್ಲ, ಅವನ ಶಕ್ತಿಯ ಆಳ ಕಾಣು ಹಂಗ ಇರೋದಿಲ್ಲ.
ಪ್ರಶ್ನ್ಯಾಕ್ ಬಿದ್ದಿಲ್ಲ, ನಿಧಿಗೆ ಬಿದ್ರು ಇಲ್ಲ, ನಗುವಲ್ಯಾಕ ಅಂಜಲ್ಲ, ಗೆದ್ದು ಆಡೋ ಬಾಳೈತಿ, ಮುಗಿಲಿ ಜಿಗಿಯೋ ಮುಂದೈತಿ, ದೀಪದ ಕೆಲಸ ನೀ ತಿಳಿಯೋ, ಸುಟ್ಟರ ಬೆಳಕು ಅನ್ನೋದ ಅರಿಯೋ, ಧ್ರುವನಾರಿ ಅಂಗ ನಾವು ಬಿಚ್ಚೋಣ. ಶರಣರೇ, ನಾವೇನು ಅಂತ ತೋರಿಸೋ ಸಮಯ ಬಂದೇ ಬಿಡ್ತು. ನನ್ನನ್ನು ಯಾರು ತಡಿಬೇಡ್ರಿ. ತೋಹಾರ್ ಕಕ್ಕಯ್ಯನವರೇ, ನೀವು ಆ ಕಡೆಯಿಂದ ಬರ್ರಿ, ನಾ ಈ ಕಡೆಯಿಂದ ಬರ್ತಾನೆ. ಹರ ಹರ ಮಹಾದೇವ, ಮರಣವೇ ಮಹಾ. ಮಾಚಿದೇವ, ಏ ಸೈನಿಕರೇ, ಎಲ್ಲ ಶರಣರು ಇವತ್ತ ಸಿದ್ದರಾಮೇಶ್ವರನ ರಕ್ಷಣೆಯೊಳಗದರ. ಯಾರ ಅವ್ರ ತಂಟಿಗೆ ಬಂದ್ರ ಹುಷಾರ್. ಅಯ್ಯೋ ಅಯ್ಯೋ, ವಚನ ಸಾಹಿತ್ಯಕ್ಕೆ ಬೆಂಕಿ ಇಟ್ರು. ಅಯ್ಯೋ ಅಯ್ಯೋ, ವಚನ ಸಾಹಿತ್ಯಕ್ಕೆ ಬೆಂಕಿ ಇಟ್ರು. ಅಯ್ಯೋ ಅಯ್ಯೋ ಅಯ್ಯೋ, ವಚನ ಸಾಹಿತ್ಯಕ್ಕೆ. ಚೆನ್ನಬಸವಣ್ಣ ಇದಕ್ಕೆ ಬೇರೆ ವಿಚಾರವನ್ನೇ ಮಾಡಿದ್ದರು. ಅವರು ಚಾಪೆ ಕೆಳಗೆ ನುಸುಳಿದರೆ ಇವರು ರಂಗೋಲೆ ಕೆಳಗೆ ನುಸುಳಿದರು. ಯಾರಿಗೂ ತಿಳಿಯದ ಹಾಗೆ ವಚನ ಭಂಡಾರವನ್ನು ಬಚ್ಚಿಟ್ಟು ಉಳಿಸಿದರು. ಅವರು ಸುಟ್ಟಿದ್ದು ಮಾತ್ರ ಬರೀ ಖಾಲಿ ಎಲೆಗಳು. ಚನ್ನಬಸವಣ್ಣನಿಗೆ, ಬಸವಣ್ಣನಿಗೆ, ಶರಣರ ಶಕ್ತಿಗೆ, ಶರಣರ ಶಕ್ತಿಗೆ.